ಸಮರ್ಥ ರಾಮದಾಸರು ಅನ್ನುವಂತಹ ಮಹಾಮಹಿಮರು, ಮಹಾರಾಷ್ಟ್ರದೊಳಗೆ ಸುಪ್ರಸಿದ್ಧರಾದಂಥವರು, ಶಿವಾಜಿಯ ಗುರುಗಳಾದಂಥವರು. ಸಜ್ಜನಗಡ ಅನ್ನುವಂತಹ ಕ್ಷೇತ್ರದೊಳಗೆ ಅವರ ಒಂದು ಸಮಾಧಿ ಮಂದಿರ ಈಗಲೂ ಇದೆ. ಅದನ್ನು ಕಾರ್ಯಕ್ಷೇತ್ರವನ್ನು ಇಟ್ಟುಕೊಂಡವರು. ಅಂತಹ ಸಮರ್ಥ ರಾಮದಾಸರಿಗೆ ಅನೇಕ ಜನ ಶಿಷ್ಯರು ಆಗಿ ಹೋದರು. ಅದರೊಳಗೆ ಅತ್ಯಂತ ಪ್ರಮುಖರು ಕಲ್ಯಾಣರು ಅಂತ. ಕಲ್ಯಾಣರು ಅನ್ನುವಂಥವರು ಮುಖ್ಯ ಶಿಷ್ಯರು. ನಾವುಗಳು ಅಂದುಕೊಳ್ತೇವೆ ಅಂತಹ ಗುರುಗಳ ಕೃಪಾ ಅನ್ನುವಂಥದ್ದು ಹೇಗಿರಬೇಕು ಅಂದಾಗ, ಸಮರ್ಥರು ಇಡೀ ಭೂಮಂಡಲ ಭಾರತವನ್ನು ಸುತ್ತುಕೊಂಡು ಬಂದಾಗ ಎಲ್ಲಾದರೂ ಕೂಡ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಮಾಡಿ ಅಲ್ಲಿಗೆ ಬಂದು ಶಿಷ್ಯರನ್ನು ಉದ್ಧಾರ ಮಾಡಬೇಕು ಅಂತ ಹೊರಟಾಗ ಅವರು ಆಯ್ಕೆ ಮಾಡಿಕೊಂಡಂಥದ್ದು ಜಾಫಳ ಅನ್ನುವಂತಹ ಒಂದು ಕ್ಷೇತ್ರ. ಮಹಾರಾಷ್ಟ್ರದಲ್ಲಿ ಜಾಫಳ ಅನ್ನುವಂತಹ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ ಒಂದು ರಾಮ ಲಕ್ಷ್ಮಣ ಸೀತೆಯನ್ನ ಪ್ರತಿಷ್ಠೆಯನ್ನೂ ಕೂಡ ಸಮರ್ಥ ರಾಮದಾಸರು ಮಾಡಿದಂಥವರಾಗಿದ್ದಾರೆ. ಆ ಕ್ಷೇತ್ರದೊಳಗೆ ಅನೇಕ ಶಿಷ್ಯರನ್ನು ಇಟ್ಟುಕೊಂಡು ಉಪದೇಶವನ್ನು ಮಾಡಿ ಅವರು ದಾಸಬೋಧವನ್ನು, ಅವರು ಬರೆದಂತಹ ದಾಸಬೋಧ ಎಲ್ಲವನ್ನು ಹೇಳ್ತಾ ರಾಮನಾಮಕ್ಕೆ ಮನಸ್ಸನ್ನು ಹಚ್ಚಿ ಎಲ್ಲವನ್ನು ಮಾಡಬೇಕಾದ್ರೆ ಒಬ್ಬಳ ತಾಯಿ ಒಂದು 8 ವರ್ಷದ ಹುಡುಗನನ್ನು ಕರ್ಕೊಂಡು ಸಮರ್ಥರ ಸಮೀಪಕ್ಕೆ ಬಂದಳು. ತಾಯಿ ಬಂದು ಸಮರ್ಥರಿಗೆ ಕೇಳ್ತಾಳೆ ಒಂದೇ ಮಾತು, ಮಹಾರಾಜ್, ಇವನ ಒಂದು ಉಡಾಳತನವನ್ನು, ಇವನ ಒಂದು ಉಡಾಳ ಅಂದರೆ ತುಂಟತನವನ್ನು ಖಂಡಿತ ನಮ್ಮ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏನಂದ್ರೆ ಏನೂ ಗೊತ್ತಿಲ್ಲ ಇವನಿಗೆ, ಏನಂದ್ರೆ ಏನೂ ಗೊತ್ತಿಲ್ಲ, ಇವನನ್ನು ನೀವೇ ರಕ್ಷಣೆ ಮಾಡಬೇಕು ಅಂತ ಸಮರ್ಥರ ಕಾಲ್ ಕೆಳಗೆ ಹಾಕಿ ಹೋಗ್ತಾರೆ. ಹಂಗೆ ಹಾಕಿ ಹೋದಾಗ ಆಗ ಅವನಿಗೆಷ್ಟರ ಮಟ್ಟಿಗೆ ಏನೂ ಗೊತ್ತಿರಲಿಲ್ಲ ಅಂದರೆ ಸಮರ್ಥರ ಶಿಷ್ಯರೆಲ್ಲರೂ ಕೂಡ ಅವನನ್ನು ಅಜ್ಞಾನಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅವನಿಗೆ ಏನಂತ ಹೇಳ್ತಾರೆ? ಅಜ್ಞಾನಿ 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 ಅಂತ ಹೇಳೋಕೆ ಶುರು ಮಾಡ್ತಾರೆ. ಆದರೆ ಅವರ ಅಮ್ಮ ಒಂದು ಮಾತನ್ನು ಹೇಳೋಗಿರ್ತಾರೆ. ಏನಂತ ಹೇಳೋಗಿರ್ತಾಳೆ? ನೋಡಪ್ಪ, ಸಮರ್ಥರು ಹೇಳಿದಂತೆ ನೀನು ಕೇಳ್ಕೊಂಡಿರಪ್ಪ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಹೇಗೆ ಭಾಗವತದೊಳಗೆ ಧ್ರುವಕುಮಾರ ಹತ್ತುಕೊಂಡು ಬಂದು ಅಪ್ಪನ ತೊಡೆಯ ಮೇಲಿಂದ ಯಾವಾಗ ಅಪ್ಪನು ತಿರಸ್ಕಾರ ಮಾಡ್ತಾನೆ, ಹತ್ತುಕೊಂಡು ಬಂದು ಆ ಸುನೀತಿಯ ಒಂದು ಮಡಿಲನ್ನು ಹಿಡಿದು ಗಳ 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 ಅತ್ತಾಗ ಅವರ ಅಮ್ಮನಿಗೆ ತಿಳ್ಕೊಳ್ತಾಳೆ ದಾಸಿಯರಿಂದ ಏನು ಕಳ್ತೀಯನೆ ಅಂತ. ಆಗ ಅವರ ಅಮ್ಮ ಸುರುಚಿ ಒಂದು ಮಾತನ್ನು ಹೇಳಿರ್ತಾಳೆ, ನಿನಗೆ ಈ ಸಿಂಹಾಸನದ ಮೇಲೆ ಹತ್ತಕ್ಕೆ ಅಧಿಕಾರ ಇಲ್ಲಪ್ಪ, ನಿನಗ ಅಧಿಕಾರ ಬೇಕೇ ಬೇಕು, ಸಿಂಹಾಸನದ ಮೇಲೆ ಹತ್ತಲೇಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಈಗಲೇ ಹೋಗು, ಭಗವಂತನ ಸ್ಮರಣೆಯನ್ನ ಮಾಡು, ಭಗವಂತನ ಸ್ಮರಣೆಯನ್ನ ಮಾಡಿ ತಪಸ್ಸನ್ನು ಮಾಡು. ಅವನು ಪ್ರತ್ಯಕ್ಷ ಆದ ಮೇಲೆ ನೀನು ಅವನ ಹತ್ರ ವರ ಕೇಳ್ಕೊ. ಏನಂತ ಕೇಳ್ಕೊ? ಭಗವಂತ ಹೇಗಾದರೂ ಮಾಡಿ ಮತ್ತೊಮ್ಮೆ ನನ್ನನ್ನು ಸುರುಚಿಯ ಗರ್ಭದಲ್ಲಿ ಹುಟ್ಟಿಸ್ಬಿಡಪ್ಪ, ಆಮೇಲೆ ನೀನು ನನ್ನ ಗರ್ಭದಲ್ಲಿ ಹುಟ್ಟಿಸು, ಆ ರೀತಿಯಾಗಿ ನನ್ನ ಗರ್ಭದಲ್ಲಿ ಹುಟ್ಟಿ ಬಾ, ಸಿಂಹಾಸನವನ್ನ ಮೇಲೆ ಕುತ್ಕೋ ಅಂತ. ಆಗ ಅಮ್ಮನ ಹತ್ರ ಹೋಗಿ ಹೇಳಿದಾಗ ಅಮ್ಮ ಒಂದು ಮಾತನ್ನು, ಎಂಥ ಮಾತು ಹೇಳ್ತಾಳೆ, ನಿನ್ನ ಮಲತಾಯಿ ಹೇಳಿದ ಮಾತು ಸರಿಯಾಗಿದೆಯಪ್ಪ, ಏನು ಅದರ ಮುಂದಿನದೆಲ್ಲ ಬಿಟ್ಬಿಡು, ಹಿಂದಿನದೆಲ್ಲ ಬಿಟ್ಬಿಡು, ಭಗವಂತನನ್ನ ಭಜಿಸು ಅಂತ ತಾಯಿ ಹೇಳಿದ್ಲಲ್ಲ ಆ ಕೆಲಸ ಮಾಡು ಅಂತ ಹೇಳ್ತಾಳೆ. ನಮಗೆ ಮುಖ್ಯ ಯಾವುದು ನೋಡಿ, ನಮ್ಮ ಜಗತ್ತೊಳಗೆ 100 ಜನ ಸಿಗಬಹುದು ನಮಗೆ ಹೇಳುವಂಥವ್ರು, ಆ ವಾಕ್ಯದೊಳಗೆ ಯಾವ ವಾಕ್ಯವನ್ನು ಹಿಡಿಬೇಕು ಅನ್ನುವಂಥದ್ದು ಮುಖ್ಯ. ಹೋಗು, ನೀನು ಏನು ಮಾಡು, ಭಗವಂತನನ್ನು ಭಜಿಸು ಅಂತ ಹೇಳಿ ಆ 5 ವರ್ಷದ ಪಂಚವರ್ಷೀಯ 5 ವರ್ಷದ ಧ್ರುವ ಕುಮಾರನನ್ನು ಕಳುಹಿಸಿಕೊಡ್ತಾಳೆ. ಹಾಗೆ ಅಮ್ಮ ಏನು ಹೇಳೋಗ್ತಾಳೆ ಆ ಮಗುವಿಗೆ, ಸಮರ್ಥರ ಮಾತನ್ನ ನೀನು ಪಾಲಿಸಪ್ಪ ಅಂತ ಹೇಳಿ ಕಳುಹಿಸ್ತಾಳೆ. ಆ ಮಾತನ್ನ ಕಳಿಸಿದ ಕೂಡಲೇ ಅವನು ಏನು ಸಮರ್ಥರು ಹೇಳ್ತಿರ್ತಾರೆ ಅದನ್ನು ಕೇಳ್ತಿರ್ತಾನಷ್ಟೆ, ಬೇರೆ ಏನೂ ಗೊತ್ತಾಗ್ತಿರಲ್ಲ ಅವನಿಗೆ. ಒಮ್ಮೆ ಏನಾಗ್ಬಿಡುತ್ತೆ ಸಮರ್ಥರ ಶಿಷ್ಯರಿಗೆ, ನಾವು ಸಮರ್ಥರ ಜೊತೆಗೆ ಕಾಶಿ ಯಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಆಸೆ ಸಮರ್ಥರ ಶಿಷ್ಯರಿಗೆ ಹುಟ್ಟುಕೊಳ್ಳುತ್ತೆ. ಆ ಆಸೆಯನ್ನು ಹೋಗಿ ಸಮರ್ಥರ ಸಮೀಪದಲ್ಲಿ ಹೇಳ್ತಾರೆ, ನಾವು ಹಿಂಗೆ ನಿಮ್ಮ ಜೊತೆ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ. ಆಗ ಸಮರ್ಥರು ಏನು ಹೇಳ್ತಾರೆ, ನೋಡಪ್ಪ, ರಾಮನನ್ನು ತಂದು ಕೂಡಿಸ್ಕೊಂಡ್ಬಿಟ್ಟಿದ್ದೇವೆ, ಅವನನ್ನು ಒಬ್ಬನನ್ನೇ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ, ನಾವೆಲ್ಲರೂ ಹೊರಟು ಹೋದರೆ ರಾಮನ ಪೂಜೆಗೆ ಯಾರು ಅನ್ನೋದನ್ನು ಮೊದಲು ನೀವು ತೀರ್ಮಾನ ಮಾಡ್ಕೊಳ್ಳಿ, ಆ ನಂತರ ಏನು ಮಾಡೋಣ, ನಾವೆಲ್ಲ ಕಾಶಿ ಯಾತ್ರೆಗೆ ಹೋಗೋಣ ಅಂತ ಸಮರ್ಥರು ಹೇಳಿಬಿಡ್ತಾರೆ. ಸಮರ್ಥರ ಜೊತೆಗೆ ಕಾಶಿ ಯಾತ್ರೆಗೆ ಹೋಗೋಕ್ಕೆ ಮುಖ್ಯನೋ, ಇಲ್ಲಿ ರಾಮನ ಪೂಜೆ ಮಾಡೋದು ಮುಖ್ಯನೋ?
ಎಲ್ಲರೂ ಅನ್ಕೊಳ್ತಾರೆ ನಾನು ಕಾಶಿ ಯಾತ್ರೆ, ನಾನು ಕಾಶಿ ಯಾತ್ರೆ, ನಾನು ಕಾಶಿ. ಹಾಗಾದ್ರೆ ಕಾಶಿ ಯಾತ್ರೆಯನ್ನು ಪೂಜೆ ಮಾಡೋರು ಯಾರು? ಎಲ್ಲರೂ ಬಂದು ಏನು ಮಾಡ್ತಾರೆ, ಈ ಅಜ್ಞಾನಿಗೆ ತಲೆ ಸವರ್ತಾರೆ. ನೋಡು ಅಲ್ಲೆಲ್ಲ ಬಂದು ಏನಿದೆ ನಿನಗೆ, ಇಲ್ಲಿ ರಾಮನ ಪೂಜೆ ಮಾಡಿಕೊಂಡು ನೀನು ಇಲ್ಲಿರು ಅಂತೇಳಿ. ಅಜ್ಞಾನಿ ಅವನು, ಆಯ್ತಪ್ಪ ಆಯಿತು ನಾನು ಹಾಗೇನೆ ಇರ್ತೇನೆ, ಆಯ್ತು ಪೂಜೆ ಮಾಡ್ಕೊಂಡಿರ್ತೇನೆ. ಸರಿ ಆಯ್ತು. ಸಮರ್ಥರ ಹತ್ರ ಬಂದು ಶಿಷ್ಯರು ಹೇಳಿದ್ರು, ನೋಡಪ್ಪ ಗುರುಗಳೇ, ಅಜ್ಞಾನಿ ಇಲ್ಲಿದ್ದುಕೊಂಡು ಪೂಜೆಯನ್ನು ಮಾಡ್ತಾನೆ. ಆಯ್ತು, ಸಮರ್ಥರು ಹೊರಟರು. ಸಮರ್ಥರು ಬಂದು ಮಗುವನ್ನು ಕರೆದ್ರು. ಅವ್ರು ಎಂದೂ ಕೂಡ ಅವನಿಗೆ ಅಜ್ಞಾನಿ ಅಂತ ಕರಿತಿರ್ಲಿಲ್ಲ. ಮಗು ಬಾಪ್ಪ ಎಲ್ಲರೂ ಕರೆಯೋರು, ಅವ್ರು ಕರಿತಿರ್ಲಿಲ್ಲ. ಸಮರ್ಥರು ಬಂದು ಅವನ ತಲೆ ಮೇಲೆ ಹಿಂಗೆ ಕೈಯಲ್ಲಾಡಿಸಿ, ನೋಡಪ್ಪ 3 ಕಾಲ ರಾಮನಿಗೆ ಕಾಕಡಾರತಿಯಿಂದ ಶುರು ಮಾಡಿ ಪೂಜೆ ಮಾಡು. ನೀನು ಭಿಕ್ಷೆ ಎತ್ತಿ ನಿನಗೇನು ಬರುತ್ತೋ ಅದರಲ್ಲಿ ಒಂದು ಏನು ಬೇಯಿಸ್ತೀಯೋ ನೀನು, ಆ ಬೇಯಿಸಿದ್ದನ್ನು ರಾಮನಿಗೆ ತಿನ್ನಿಸಿಬಿಟ್ಟು ರಾಮನಿಗೆ ನೈವೇದ್ಯವನ್ನು ರಾಮ ಲಕ್ಷ್ಮಣ ಸೀತೆಗೆ ತಿನ್ನಿಸಿ ನೈವೇದ್ಯ ಮಾಡಿ ನೀನು ಊಟ ಮಾಡಪ್ಪ ಅಂತ ಹೇಳಿ ಸಮರ್ಥರು ಹೊರಟು ಹೋಗ್ತಾರೆ. ಇವನು ಬೆಳಗ್ಗೆ ಹೋಗಿ ಹಿಟ್ಟನ್ನು ತಗೊಂಡು ಬಂದ, ರೊಟ್ಟಿಯನ್ನು ಮಾಡ್ದ. ರಾಮನ ಮುಂದೆ ಬಂದು ಅಜ್ಞಾನಿ ಇಟ್ಟು ಏನು ಹೇಳ್ದ, ರಾಮ ಗುರುಗಳು ಹೇಳಿದಾರಪ್ಪ ತಿನ್ನು ಅಂತ ಹೇಳ್ದ. ರಾಮನಿಗೆ ತಿನ್ನಿಸಿ ನೀನು ಊಟ ಮಾಡು ಅಂದ್ರೆ ಏನರ್ಥ? ನಮಗೆಲ್ಲ ನೈವೇದ್ಯ ಮಾಡುವುದು. ರಾಮನ ಮುಂದೆ ನೀರು ಪ್ರೋಕ್ಷಣೆ ಮಾಡಿದ್ಯಾ, ತಿರುಗಿಸಿದ್ಯಾ, ಆಯ್ತು ನೈವೇದ್ಯ ಆಯ್ತು, ತೆಗೆದು ಒಳಗಿಡ್ತೀವಿ. ಆದರೆ ಅವನು ಅಜ್ಞಾನಿ. ಅವನಿಗೆ ಗುರುಗಳ ಮಾತು ಹೇಳಿರೋದೆಂಥದ್ದೇನೋ, ರಾಮನಿಗೆ ತಿನ್ನಿಸಿ ನೀನು ತಿನ್ನು. ಆ ಮಾತಿನ ಮೇಲೆ ಅವನು ನಿಂತಿದ್ದಾನೆ. 5 ನಿಮಿಷ ಆಯ್ತು, 10 ರಾಮ ಸಮಯ ಆಗ್ತಿದೆ, ಚಿಕ್ಕ ಹುಡುಗ ನಾನು, ಬಹಳ ಹೊಟ್ಟೆ ಹಸಿದೆ, ತಿನ್ನಪ್ಪ ನೀನು, ನಾನು ತಿನ್ಬೇಕು. ರಾಮನ ಮುಂದೆ ಮಾತಾಡ್ತಾ ಇದ್ದಾನೆ. ರಾಮ ಎಲ್ಲಿಂದ ಬಂದು ತಿಂದಾನು? ನೋಡು, ನನ್ನ ಮುಂದೆ ತಿನ್ನೋಕ್ಕೆ ನಿಂಗೆ ನಾಚಿಕೆ ಇತ್ಯಾದಿಗಳಾಯಿತು ಅಂದರೆ ನಾನು ಹೊರಗಡೆ ನಿಂತಿರ್ತೀನಿ, ನಾನು ಬರೋದ್ರೊಳಗೆ ಈ ರೊಟ್ಟಿ ಖಾಲಿ ಆಗಬೇಕು ಅಷ್ಟೇ. ಅವನು ಹೋಗಿ ಹೊರಗಡೆ ನಿಂತ. 5-10 ನಿಮಿಷ ಬಿಟ್ಟು ಬಂದು ನೋಡ್ತಾನೆ, ರೊಟ್ಟಿ ಹಾಗೆ ಇದೆ. ಆ ಅಜ್ಞಾನಿ ಏನು ಮಾಡೋಕ್ಕೆ ಶುರು ಮಾಡ್ದ, ಗುರುಗಳ ಮಾತನ್ನು ಹೇಳದೆ ತಿನ್ನಿಸಿ ತಿನ್ನು ಅಂತ ಹೇಳುವಂಥ ಒಂದೇ ಒಂದು ಮಾತನ್ನ ಅವನು ಅಂದುಕೊಂಡು ಏನು ಮಾಡ್ದ, ತಕ್ಷಣ ತನ್ನ ತಲೆಯನ್ನ ರಾಮನ ಪಾದಕ್ಕೆ ಚಚ್ಚಿಕೊಳ್ಳೋಕೆ ಶುರು ಮಾಡ್ದ. ನೋಡಿ, ಗುರುವಿನ ಆಜ್ಞೆ ಒಂದೇ ಮಾತು, ನೀನು ಅವನಿಗೆ ತಿನ್ನಿಸಿ ತಿನ್ನು ಅಷ್ಟೇ. ಆ ಒಂದು ಮಾತಿನ ಮೇಲೆ ನಿಂತು ಆ ಒಂದು ಗುರು ಪ್ರೇಮವನ್ನ ನೋಡಿದಂತಹ ಶ್ರೀರಾಮಚಂದ್ರ ತಕ್ಷಣ ಆ ವಿಗ್ರಹದಿಂದ ರಾಮ ಲಕ್ಷ್ಮಣ ಸೀತರು ಇಳಿದು ಬಿಟ್ರಂತೆ. ಇಳಿದು, ಮಗು ಆಯ್ತಪ್ಪ ನಾನು ನಿಲ್ಲಿಸು ನಾನು ತಿಂತೀನಿ. ಆಯಿತು, ಅವನು ತಿನ್ನೋಕ್ಕೆ ಶುರು ಮಾಡಿದ. ರಾಮ ತಿಂದ. ಸರಿ ಆಯ್ತಪ್ಪ, ಸರಿ ಆಯ್ತು, ಇವನು ಹೋಗಿ ರೊಟ್ಟಿ ಮಾಡ್ಕೊಂಡು ತಿಂದ. ಹೀಗೆ ಕೆಲವು ದಿನಗಳಾಯಿತು. ಅವನು ಬಂದು ರೊಟ್ಟಿ ಇಡಬೇಕು ರಾಮನ ಮುಂದೆ, ರಾಮ ಪ್ರತ್ಯಕ್ಷನಾಗಬೇಕು, ತಿನ್ನಬೇಕು, ಇವನು ಹೋಗಿ ತಿನ್ನಬೇಕು. ಸ್ವಲ್ಪ ದಿನ ಆದಮೇಲೆ, ಈಗ ನಾವು ದಿನ ಒಂದು ಕಡೆಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಸ್ವಲ್ಪ ನಮಗೇನಾಗುತ್ತೆ, ಪರವಾಗಿಲ್ಲ ಅನ್ನೋದು ಬೆಳೆಯುತ್ತೆ. ಅವ್ರು ತಾನೇ ಪರವಾಗಿಲ್ಲ ಅಂತ. ಅವನು ರಾಮ ತಿನ್ಬೇಕಾದ್ರೆ ಹೇಳ್ದ, ಅಲ್ಲೋ ರಾಮ, ನನಗೆ ಎಷ್ಟು ವರ್ಷನ? 8 ವರ್ಷ. ನಾನು ದಿನ ಅಲ್ಲಿಂದ ರೊಟ್ಟಿ ಮಾಡಬೇಕು, ಎಲ್ಲಿ ಪಾಕಶಾಲೆ ರೊಟ್ಟಿ ಮಾಡಬೇಕು, ಅಲ್ಲಿಂದ ಇಲ್ಲಿ ಬರಬೇಕು, ನಿನಗೆ ನೈವೇದ್ಯ ಮಾಡಬೇಕು. ಅಲ್ಲೋ, ನಿನಗೆ ಗೊತ್ತಾಗಲ್ಲೇನು? ನಾಳೆಯಿಂದ ಏನು ಮಾಡ್ತೀನಿ ಗೊತ್ತಾ? ರೊಟ್ಟಿ ಆದಮೇಲೆ ಅಲ್ಲಿ ಗಂಟೆ ಬಡಿತೀನಿ. ಏನು ಮಾಡ್ತೀನಿ? ಗಂಟೆ ಹೊಡಿತೀನಿ. ನೀನೇ ಅಲ್ಲಿಗೆ ಬಂದು ತಿನ್ನಬೇಕು, ನಾನು ತರಲ್ಲ ಅಂದ. ರಾಮ ಸೀತಾ ಲಕ್ಷ್ಮಣರನ್ನು ನೋಡ್ತಾನೆ. ನೋಡಿದ ಮೇಲೆ ಆಯ್ತಪ್ಪ ಸರಿ, ಅಲ್ಲಿಗೆ ಬರುವಂಥವನು ಆಗ್ತಾನೆ. ಅವನೇನು, ರಾಮ ನಾಳೆಯ ದಿನದಿಂದ ಅಲ್ಲಿಗೆ ಬಂದು ಪಾಕಶಾಲೆಯಲ್ಲಿ ಬಂದು, ಈಗಲೂ ನೀವು ಜಾಫಳಕ್ಕೆ ಹೋದರೆ ರಾಮ ಲಕ್ಷ್ಮಣ ಸೀತೆಯರು ಕೂತು ಊಟ ಮಾಡಿದಂತಹ ಮನೆ ಜಾಗ ಅಲ್ಲೇ ಇರುವಂಥದ್ದು. ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಅವನಿಗೆ ಅನ್ನಿಸ್ತು, ಅಲ್ಲೋ ರಾಮ, ದಿನ ನಾನೇ ಹೊರಗಡೆ ಹೋಗಬೇಕು, ಭಿಕ್ಷೆ ತರಬೇಕು, ಸೌದೆ ತರಬೇಕು, ಉರಿಸಬೇಕು, ನೀವು 3 ಜನ ಬಂದು ಕೂತಿರ್ತೀರ, ಊಟ ಬಡಿಸ್ಬೇಕು, ನೀವು ಒಂದೊಂದು ಕೆಲಸ ಮಾಡೋಕ್ಕಾಗಲ್ಲೇನು? ರಾಮ ಹೀಗೆ ಲಕ್ಷ್ಮಣನ ಕಡೆಗೆ ನೋಡ್ದ, ಸೀತೆಯ ಕಡೆಗೆ ನೋಡ್ದ. ಆಯ್ತಪ್ಪ, ಲಕ್ಷ್ಮಣನು ಹೋಗಿ ಮಾರುವೇಷದ ಭಿಕ್ಷೆ ತರಬೇಕು, ಆಂಜನೇಯನು ಹೋಗಿ ಕಟ್ಟಿಗೆ ಇತ್ಯಾದಿಗಳು ತರಬೇಕು, ಸೀತಾಮಾತೆ ಅಡಿಗೆ ಮಾಡಬೇಕು, ರಾಮ ಅಜ್ಞಾನಿ ಕೂತು ಊಟ ಮಾಡಬೇಕು. ರಾಮನಿಗೆ ಇದಕ್ಕೆ ಹೀಗೆ ಸ್ವಲ್ಪ ದಿನ ಕಳೀತು. ಒಂದು ದಿನ ಸೀತಾಮಾತೆ ಅತಿ ಹೆಚ್ಚು ಒಂದು ಹುಳಿಯನ್ನು ಮಾಡಿರುವಂಥ ತರಕಾರಿಯ ಹುಳಿಯನ್ನು ಮಾಡಿದಾಗ ಅದು ಉಳಿದಾಗ ನಾಳೆಯ ದಿನಕ್ಕೂ ಕೂಡ ರೊಟ್ಟಿಯ ಜೊತೆಗೆ ಅದನ್ನು ಬಡಿಸಿದಾಗ ಅಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ. ಒಂದೇ ಸಲ ಮೊದಲನೇ ತುತ್ತು ಇಟ್ಟಾಗ, ಇದು ನೆನ್ನೆದು ಅಂದುಬಿಡ್ತಾನೆ. ಇದು ನೆನ್ನೆದು. ಸೀತಾಮಾತೆ ಊದಿ 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 ಕಣ್ಣು ಉರಿಸ್ಕೊಂಡು ಅಡಿಗೆ ಮಾಡ್ತಿರ್ತಾಳೆ, ಇದು ನೆನ್ನೆದು ಅಂದುಬಿಡ್ತಾನವನು. ಆಗ ತಕ್ಷಣ ಏನಂತಾನವನು,
ತಕ್ಷಣ ಏನಂತಾನೆ, ಈ ಹುಳಿ, ನೆನ್ನೆ ಹುಳಿ, ಈ ರೊಟ್ಟಿ ನಮ್ಮ ಗುರುಗಳಿಗೆ ತುಂಬ ಇಷ್ಟ, ನಮ್ಮ ಗುರುಗಳಿಗೆ ತುಂಬ ಇಷ್ಟ, ಈಗಲೇ ಹೋಗ್ಬೇಕಂತ ಹೇಳ್ತಾನೆ. ಈಗಲೇ ಹೋಗ್ಬೇಕು, ನಾನು ಈಗಲೇ ಹೋಗ್ಬೇಕು. ಆಗ ಅಯ್ಯೋ ಅವರೆಲ್ಲೋ ಪ್ರಯಾಗದಲ್ಲಿ ಸ್ನಾನ ಮಾಡ್ತಿದಾರಪ್ಪ, ಈಗ ಹೆಂಗೆ ಹೋಗಕ್ಕೆ ಸಾಧ್ಯ? ನಿನ್ನ ತಮ್ಮ ಬಿದ್ದಾಗ ಆಂಜನೇಯ ಏನು ಮಾಡ್ದ? ಸಂಜೀವಿನಿನೇ ತಗೊಂಡು ಬಂದ. ಅಂಥದ್ರೊಳಗೆ ನನ್ನನ್ನು ಕರ್ಕೊಂಡು ಹೋಗಕ್ಕಾಗಲ್ಲೇನು? ಆಂಜನೇಯನ ಕರೆದ, ಅಜ್ಞಾನಿಯನ್ನು ಕರ್ಕೊಂಡು ಪ್ರಯಾಗದೊಳಗೆ ಸಮರ್ಥರು ಸ್ನಾನ ಮಾಡ್ತಿರ್ತಾರೆ, ಆ ಜಾಗಕ್ಕೆ ಹೋಗಿಬಿಟ್ಟ. ಅವನು ಅಜ್ಞಾನಿ, ಅವನಿಗೇನು ತಿಳುವಳಿಕೆ ಇಲ್ಲ. ಆಂಜನೇಯ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ದ ಆಂಜನೇಯ? ನೋಡಪ್ಪ, ನೀನು ಇಲ್ಲಿಗೆ ಯಾರು ಕರ್ಕೊಂಡು ಬಂದರು ಅಂತ ನನ್ನನ್ನು ಮಾತ್ರ ತೋರಿಸ್ಬೇಡಪ್ಪ, ನಾನು ಆ ಮರದ ಹಿಂದಿರ್ತೀನಿ, ನೀ ಗುರುಗಳಿಗೆ ಕೊಟ್ಟು ಬಾ, ನಾ ಕರ್ಕೊಂಡು ಹೋಗ್ತೀನಿ ಅಂತ. ಸಮರ್ಥರು ಸ್ನಾನ ಮಾಡಿ ಮೇಲೆ ಬಂದ ಕೂಡಲೇ ಸಮರ್ಥರು ಮೇಲೆ ಬರ್ತಿದ್ದಾರೆ. ಅಜ್ಞಾನಿ ಕೈಯಲ್ಲಿ ರೊಟ್ಟಿ, ಆ ಹುಳಿಯನ್ನು ಇಟ್ಟುಕೊಂಡು ಕೆಳಗಡೆ ಇಳಿತೀಯ, ನೆನ್ನೆಯ ಹುಳಿಯನ್ನು ಇಟ್ಕೊಂಡು ಸಮರ್ಥರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇವನು ಹೆಂಗೆ ಇಲ್ಲಿಗೆ ಬಂದ ಅಂತ. ಸಮರ್ಥರಿಗೆ ಗೊತ್ತಿಲ್ಲದೆ ಇರುವಂಥದ್ದೇನೂ ಇಲ್ಲ. ಯಾಕಂದರೆ ಜಗತ್ತೇ ಅವನನ್ನು ಅಜ್ಞಾನಿ ಅಂತ ಹೇಳಬೇಕಾದ್ರೆ ಇವನೊಳಗೆ ಎಂತಹ ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸ್ಬೇಕಾಗಿರುತ್ತೆ. ಆಗ ನಿಮಗಿದು ತುಂಬ ಇಷ್ಟ, ತಗೊಂಡು ಬಂದೆ ಅನ್ನೋದನ್ನು ಕೊಟ್ಟಾಗ ಸಮರ್ಥರಿ, ನೀ ಇಲ್ಲಿಗೆ ಹೆಂಗೆ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಏನು ಉತ್ತರ ಕೊಡ್ತಾನೆ? ನನಗೆ ಅವನು ಕರ್ಕೊಂಡು ಬಂದವನು ಮರದ ಹಿಂದೆ ನಿಂತಿದ್ದಾನೆ, ಆದರೆ ಗುರುಗಳೇ ಅವನು ನನಗೆ ಹೇಳಿದ್ದಾನೆ, ನಾನಿಲ್ಲಿ ನಿಂತಿದ್ದೀನಿ ಅಂತ ನಿಮಗೆ ಹೇಳಬೇಡಿ ಅಂತ. ಅವನೇನು ಹೇಳಿದ್ದಾನೆ? ನಾನು ಇಲ್ಲಿ ನಿಂತಿದ್ದೀನಿ ಅಂತ ನಿಮಗೆ ಹೇಳಬೇಡಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ. ಸಮರ್ಥರು ಹೋಗಿ ನೋಡಿದ್ರೆ ಸಾಕ್ಷಾತ್ ಮಾರುತಿ ನಿಂತಿದ್ದಾನೆ. ಸಾಕ್ಷಾತ್ ಮಾರುತಿ. ಕಾಲಿಗೆ ಬೀಳ್ತಾರೆ. ಕಾಲಿಗೆ ಬಿದ್ದು ಆ ಅಜ್ಞಾನಿಯ ತಲೆ ಮೇಲೆ ಸಮರ್ಥರು ಕೈ ಇಡ್ತಾರೆ. ನಿಜವಾಗ್ಲೂ ನೀನು ಅಜ್ಞಾನಿ ಅಲ್ಲಪ್ಪ, ಸುಜ್ಞಾನಿ ಅಂತ. ನೋಡಿ, ನಾವು ಹೇಗೆ ಸಮರ್ಥರು ಆ ಶಿಷ್ಯನನ್ನು ಉದ್ಧರಿಸಿದರೋ, ಇಲ್ಲಿ ನೀವು ಇಷ್ಟೇ ತಿಳ್ಕೊಳ್ಬೇಕು. ಏನಾಯಿತು? ಉದ್ಧಾರ ಅಂದರೆ ಏನು? ನಾವಿಲ್ಲಿ ಆ ಗುರು ನಮಗೆ ಏನಾಗ್ತಾನೆ? ಪರಮಾತ್ಮನ ಸ್ಥಾನದಲ್ಲಿ ನಿಂತಾಗ ಆ ಶಿಷ್ಯನನ್ನು ಅವನು ಏನು ಮಾಡ್ತಾನೆ? ಹೇಗೆ ಆ ಉಪಾಧಿಯಿಂದ ಇಟ್ಟುಕೊಂಡಾಗ ಯಾವಾಗ ಜೀವನು ಅಂತ ಅಂದುಕೊಳ್ತಾನೆ, ಆ ಎಲ್ಲ ಒಂದು ಸಾಂಸಾರಿಕ ಉಪಾಧಿಯನ್ನು ಬಿಡಿಸಿ ನಿಧಾನವಾಗಿ ಅವನನ್ನು, ಆ ಶಿಷ್ಯನನ್ನು ತನ್ನ ಜೊತೆಗೆ ಕರೆದುಕೊಂಡು ಪರಮಾತ್ಮನ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ.